ನಾನು ರಾಜ್ಯದಲ್ಲೇ ಕಂಡಂತ ಒಂದು ಸರಳ ಸಜ್ಜನ ಶಾಸಕರು, ನಿಗರ್ವಿಗಳು. ಅವರಷ್ಟು ತಾಳ್ಮೆ ಇನ್ನು ಯಾರಲ್ಲಿಯೂ ಕಂಡಿಲ್ಲ. ಕುಮಟಾ ಅಭಿವೃದ್ಧಿಗೋಸ್ಕರನೇ ಹೋರಾಡುವ ಶಾಸಕರು. ಇಂಥ ಶಾಸಕರು ಸಿಗಬೇಕು ಅಂದರೆ ಭಾಳ 20,000 ಜನರ ಹೆಸರು ಕುಮಟಾ ಅವ್ರ ಬಾಯಲ್ಲಿದೆ. ಮನೆ ಬಾಗಿಲಕ್ಕೆ ಯಾರೇ ಬಂದ್ರು ಗೌರವಿತವಾಗಿ ಮಾತಾಡ್ತಾರೆ. ಓಟ್ ಹಾಕಲಿಲ್ಲದ್ರೂ ಬೇಜಾರಿಲ್ಲ, ಬಂದವರಿಗೆ ಸ್ವೀಟ್ ಕೊಟ್ಟು ಅವರನ್ನು ಗೌರವಿತವಾಗಿ ಅವ್ರ ಕೆಲಸ ಆಗುವಂಥ ಕೆಲಸ ಮಾಡೇ ಕಳಿಸ್ತಾರೆ. ಇಂಥ ಶಾಸಕರು ಸಿಗಬೇಕು ಅಂದರೆ ನಮ್ಮದೆಲ್ಲ ಪುಣ್ಯ. ಒಂದು ಅಪರೂಪದ ಒಂದು ಮಾಣಿಕ್ಯ ಅಂತಲೇ ಹೇಳ್ಬೋದು ನಮ್ಮ ಶಾಸಕರು ದಿನಕರ್ ಶೆಟ್ಟರು. ಆ ಒಂದು ವ್ಯಕ್ತಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನಾವು ಅವ್ರ ಜೊತೆನೇ ಖಂಡಿತ ಅವ್ರ ಮುಂದೆ ಹೋದರೆ ಅವ್ರ ಹಿಂದೆ ನಾವು ಅವ್ರ ಜೊತೆಗೆ ಗೆಲುವಿನ ಒಂದು ಬಾವುಟ ಹಿಡ್ಕೊಂಡೆ ನಾವು ಅವ್ರ ಜೊತೆ ನಿಲ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ಹೋಗಬೇಕಾದ್ರೆ, ಅಧಿವೇಶನ ಹೋಗಬೇಕಾದ್ರೆ ನನ್ನ ಆಟೋದಿಂದ ಕರ್ಕೊಂಡೋಗಿ KSRTC ಬಸ್ ಮೇಲೆ ಬಸ್ ಕೊಡ್ತೀನಿ ನಾನು ಸರ್. ಯಾರೂ ಈ ಶಾಸಕರು ಯಾವತ್ತೂ ಯಾರೂ KSRTC ಬಸ್ಸು ಹತ್ತಲಿಲ್ಲ. ಏನಿದ್ರು ಸ್ವಂತ ಕಾರಲ್ಲಿ ಹೋಗ್ತಾರೆ. ಇವು ಶಾಸಕರು ಆ ಥರ ಅಲ್ಲ. ನಾನು ಒಂದು KSRTC ಬಸ್ ಮೇಲಿಂದ ಹೋಗಬೇಕು ಅಂತ ಪ್ರೀತಿಯಿಂದ ಹೋಗ್ತಾರೆ. ನಾವಂತೂ ಈ ಸಲ ಮಿನಿಸ್ಟ್ರು ಮಾಡೇ ಮಾಡ್ತೀವಿ, ಜೀವ ಕೊಟ್ಟರೂ ಮಾಡ್ತೀವಿ, ಆಗಲೇಬೇಕು. ಒಂದು ಸಲ ಮಿನಿಸ್ಟ್ರು ಅದು ಸಾಕು ನಮಗೆ. ನಾವು ಮಾಡಿದ ಕಷ್ಟವನ್ನು ಅವರು ಮಾಡ್ತೀವಿ. ನಮಸ್ಕಾರ, ನಾನು ವಿನುತಾ ಹೆಗ್ಡೆ, ವಿಶ್ವವಾಣಿಯಿಂದ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರದಿಂದ BJP MLA ಆಗಿರುವಂತಹ ದಿನಕರ್ ಶೆಟ್ಟಿ ಅವರು 3 ಬಾರಿಗೆ ಆಯ್ಕೆಯಾದಂಥವರು. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಸಾಕಷ್ಟು ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ವಿಶ್ವವಾಣಿ ತಂಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ. ಅವರು ಯಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಕೆಲಸ ನೋಡ್ರಿ, ನಮ್ಮಲ್ಲಿ ಒಂದು ಹಳ್ಳಿ ರೋಡ್ ಇತ್ತು, ನಮ್ಮ ಮನೆಗೆ ಹೋಗುವಂಥದ್ದು ಪಂಚಾಯತ್ ಮೇಲ್ಗಡೆಗೆ. ಇಲ್ಲಿವರೆಗೆ ಯಾರು ಬಂದರೂ ಮಾಡಿಕೊಡ್ಲಿಲ್ಲ. ಈಗ ಅವರ ಹತ್ರ ಹೋಯ್ಕೊಂಡು ಹಿಂಗಿದೆ ತೊಂದರೆ ಆಗ್ತದೆ ನಮಗೆ ಅಂತಂದರೆ ಆಗಿಂದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ. ಬಾಕಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಎಲ್ಲೂ MLA ಇದ್ದಲ್ಲಿ ಇಲ್ಲಿ ಎಲ್ಲೂ ಹೋಗೋದಿಲ್ಲ. ಯಾವಾಗ ಭೇಟಿ ಆಗ್ತೇನೆ ಅಂದರೆ ಅವಶ್ಯಕತೆ ಇದ್ರೆ ಭೇಟಿ ಆಗ್ತೇನೆ. ಬರೇ ಪದೇ ಅವ್ರಿಗೆ ಕಿರುಕುಳ ಕೊಡೋದ ಅಥವಾ ಇದು ಮಾಡೋದು ನಾವು ಮಾಡೋದಿಲ್ಲ. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಗೌರವ ಕೊಟ್ಟು ಮಾತಾಡ್ತಾರೆ, ಸಾರ್ವಜನಿಕರಿಗೆ ಸಿಗ್ತಾರೆ. ನಮಸ್ಕಾರ ಸರ್, ನನ್ನ ಹೆಸರು ತುಳಸಿ ಬೀರಗೌಡ, 4ನೇ ವಾರ್ಡು ಪುರಸಭೆ ಸದಸ್ಯರು. ನಮ್ಮ ಶಾಸಕರು ಭಾಳಷ್ಟು ಕೆಲಸ ಮಾಡಿದ್ದಾರೆ ನನ್ನ ವಾರ್ಡಿನಲ್ಲಿ. ಎಲ್ಲ ಸಿಮೆಂಟ್ ರೋಡ್ ಆಗಲಿ, ಒಕ್ಕನಳ್ಳಿಗೆ ಒಂದು ದೇವಸ್ಥಾನ ಒಂದು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಮತ್ತು ಬ್ರಿಡ್ಜ್ಗಳನ್ನು ಮಾಡಿಕೊಟ್ಟಿದ್ದಾನೆ. ಹಾಗಂತ ನಮ್ಮ ಹಾಲಕ್ಕಿ ಸಮಾಜದವರು JDS ಪಕ್ಷದಿಂದ 10 ಗುಂಟೆ ಜಾಗವನ್ನು ಕೊಟ್ಟು ಹಣವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಕೇಂದ್ರ ಸರ್ಕಾರದಿಂದ ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿಕೊಟ್ಟಿದ್ದಾರೆ. ಈ ಬೃಹತ್ವಾದವಾದ ಹಾಲಕ್ಕಿ ಭವನವನ್ನು ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ. ಇಂಥ ಶಾಸಕರು ನಮಗೆ ಎಲ್ಲೂ ಸಿಗೋದಿಲ್ಲ. ಹಾಲಕ್ಕಿ ಅಂದರೆ ಭಾರಿ ಪ್ರೀತಿ ಮಾಡ್ತಾರೆ, ನಮ್ಮ ಗೌಡ್ರ ಜಾತಿಯವರಿಗೆ ಭಾಳ ಪ್ರೀತಿ ಮಾಡ್ತಾರೆ ನಮ್ಮ ಶಾಸಕರು. ಮತ್ತು ಈ ಬೆಂಗಳೂರು ಹೋಗಬೇಕಾದ್ರೆ, ಅಧಿವೇಶನ ಹೋಗಬೇಕಾದ್ರೆ ನನ್ನ ಆಟೋದಿಂದ ಕರ್ಕೊಂಡೋಗಿ KSRTC ಬಸ್ ಮೇಲೆ ಹತ್ಸ್ಕೊಡ್ತೀನಿ ನಾನು ಸರ್. ಯಾರೂ ಈ ಶಾಸಕರು ಯಾವತ್ತೂ ಯಾರೂ KSRTC ಬಸ್ಸು ಹತ್ತಲಿಲ್ಲ. ಏನಿದ್ರು ಸ್ವಂತ ಕಾರಲ್ಲಿ ಹೋಗ್ತಾರೆ. ಇವು ಶಾಸಕರು ಆ ಥರ ಅಲ್ಲ. ತಾನು ಒಂದು KSRTC ಬಸ್ ಮೇಲಿಂದ ಹೋಗಬೇಕು ಅಂತ ಪ್ರೀತಿಯಿಂದ ಹೋಗ್ತಾರೆ. ಅಲ್ಲಿ ಅಧಿವೇಶನ ಕೆಲಸವನ್ನು ಮುಗಿಸ್ಕೊಂಡು ಇಂಥ ಕಾಮಗಾರಿಯನ್ನು ತಂದು ಇಲ್ಲಿ ನಮ್ಮ ರೋಡಿಯನ್ನು ಮಾಡಿಕೊಡ್ತಾರೆ. ಎಲ್ಲ ನೋಡಿದ್ರು ಅವ್ರದ್ದೇ ಹೆಸರು. ರೋಡ್ ಆಗಲಿ, ಬ್ರಿಡ್ಜ್ ಆಗಲಿ, ಈ ಕಲ್ಯಾಣ ಮಂಟಪ ಅಂತೂ ಎಲ್ಲ ಜಾತಿಯರಿಗೂ ಮಾಡಿಕೊಟ್ಟಿದ್ದಾರೆ. ನಮ್ಮದೇ ಒಂದೇ ಅಲ್ಲ, ಗ್ರಾಮಕ್ಕಳಿಗರಿಗೂ ಮಾಡಿಕೊಟ್ಟಿದ್ದಾರೆ, ಹಾಲಕ್ಕಿಯವ್ರಿಗೂ ಮಾಡಿಕೊಟ್ಟಿದ್ದಾರೆ. ಈಗಾಗ ಮುಕ್ರಿ ಸಮಾಜದವರು ಈಗಾಗಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಅಂಥ ಶಾಸಕರು ಎಲ್ಲಿ ಸಿಗ್ತಾರೆ? ಡ್ರಾಮಾ ಸೆಂಟರ್, ತಾಲೂಕು ಆಡಳಿತ ಮತ್ತು ಡೆಲಿಕೇರಿ ಶಾಲೆ ಈಗ ಸದ್ಯದಲ್ಲಿ ಕಟ್ತಾ ಇದ್ದಾರೆ. ಇಂಥ ಶಾಸಕರು ನಮಗೆ ಎಲ್ಲೂ ಸಿಗೋದಿಲ್ಲ. ನಾನೀಗ ತುಳಸಿಗೌಡ್ರೆ, ನೀವೊಂದು ನಿಮ್ಮ ವಾರ್ಡಲ್ಲಿ ನೀವೊಂದು ಮೆಂಬರ್ ಆಗೋ ಲೆಕ್ಕದಲ್ಲಿ ನೀವೊಂದು ನಿಂತುಬಿಡು, ನಿನಗೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ನನಗೂ ಆರ್ಸ್ ತರಿಸಿದ್ದಾರೆ. ನಾವು ಈಗಿಂದಿಲ್ಲ, JDS ಪಕ್ಷದಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ಕೊತೇ ಬಂದಿದ್ದೀವಿ. ಒಂದು 20 ವರ್ಷ ಆಯಿತು ಅವ್ರ ಸಂತಿಗೆ ಇದ್ದಿದ್ದೀನಿ ನಾನು. KSRTC ಬಸ್ ಸ್ಟ್ಯಾಂಡಿಗೆ ನೀವು ಬಿಟ್ಟು ಬರ್ತೀರಿ? ಹೌದು, ನಾವೇ ಬರ್ತೀವಿ. ಅವ್ರು ನಿಮ್ಮ ಜೊತೆಗೆ ಯಾವ ರೀತಿ ಮಾತಾಡ್ತಾರೆ? ಪ್ರೀತಿಯಿಂದ ಮಾತಾಡ್ತಾರೆ. ಮನೆ ಜನ ಹೆಂಗೆ ಮಾತಾಡ್ತಾರೆ ಆ ಥರ. ಎಲ್ಲರೂ ಬಡವರು ಬಂದರೆ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಮತ್ತು ಕ್ರೀಡೆಗಳಿಗೂ
ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಕ್ರೀಡೆ ಆಗಲಿ, ಸುಗ್ಗಿ ಕುಣಿತ ಆಗಲಿ, ಮತ್ತು ಈ ಥರವಾದ ಜಾನಪದಗಳು ಬಂದಾಗ ಎಲ್ಲ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ರೀತಿಯಿಂದ ಹೇಳ್ತಿದ್ರೆ ನಮ್ಮ ರೋಡನ್ನು ಬ್ಯೂಟಿಫುಲ್ ಮತ್ತು ಬ್ರಿಡ್ಜ್ಗಳು ಎಷ್ಟು ಆಗಿದೆ ಲೆಕ್ಕ ಮಾಡಲಿಕ್ಕೆ ಹೋದ್ರೆ ಒಂದು ದಿವಸ ಸಾಲದು. ಪುಟ್ಟ ಬ್ರಿಡ್ಜ್ ಹೇಳಿದ್ರಿ ಎಲ್ಲ ದೊಡ್ಡ ಬ್ರಿಡ್ಜ್ ತನಕ. ಈಗ ಮಿರ್ಜಾದಲ್ಲಿ ದೊಡ್ಡ ಬ್ರಿಡ್ಜ್ ಆಗಿದ್ದಾರೆ. ಈಗ ಹೊನ್ನಾವರದಲ್ಲಿ ಎಷ್ಟು ಕೆಲಸಗಳು ಮಾಡಿದ್ದಾರೆ. ಪ್ರಭಾತ್ ನಗರದಲ್ಲಿ ನೀರೇ ತುಂಬಿಸ್ಬಿಟ್ಟಿದ್ದಾರೆ ಎಲ್ಲ ಜನರಿಗೆ, ಮನೆಗೆ ರೋಡ್ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯ ಇಟ್ಕೊಂಡು ನೆಕ್ಸ್ಟ್ ಸರ್ ಗೆದ್ದು ಬರ್ತಾರೆ ನಾವು ಮುದ್ದಾಮ್ ನಾವಂತೂ ಈ ಸಲ ಮಿನಿಸ್ಟ್ರು ಮಾಡೇ ಮಾಡ್ತೀವಿ, ಜೀವ ಕೊಟ್ಟರೂ ಮಾಡ್ತೀವಿ, ಆಗಲೇಬೇಕು. ಒಂದು ಸಲ ಮಿನಿಸ್ಟ್ರ್ ಅದು ಸಾಕು ನಮಗೆ. ನಾವು ಮಾಡಿದ ಕಷ್ಟವನ್ನು ಅವ್ರಿಗೆ ಅರ್ಪಣೆ ಮಾಡ್ತೀವಿ ಅಷ್ಟೇ. ನನ್ನ ಒಂದು ಅಭಿಪ್ರಾಯವನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ನಾನು ರಾಜ್ಯದಲ್ಲೇ ಕಂಡಂಥ ಒಂದು ಸರಳ ಸಜ್ಜನ ಶಾಸಕರು, ನಿಗರ್ವಿಗಳು, ಅವರಷ್ಟು ತಾಳ್ಮೆ ಇನ್ನು ಯಾರಲ್ಲಿಯೂ ಕಂಡಿಲ್ಲ. ಅವರು ನಿಮಗೆ ಇಷ್ಟೊಂದು ತಾಳ್ಮೆ ಹೆಂಗೆ ಬಂದಿದೆ ಸರ್ ಕೇಳಿದ್ರೆ, ನೋಡಿ ಬಾಳೆಕಾಯಿ ಸೌಕಾಶ ಹಣ್ಣಾಗ್ತಾ ಹೋಗ್ತದೆ, ಆ ಬಾಳೆಕಾಯಿ ಹಣ್ಣಾದಂಗೆ ನಾನು ಹಣ್ಣಾಗಿದ್ದೇನೆ, ಹಾಗಾಗಿ ನನಗೆ ಇಷ್ಟು ತಾಳ್ಮೆ ಬಂದಿದೆ ಅಂತಂದರು. ಬೇರೆಯವರೆಲ್ಲರೂ ಕೂಡ ಲಕ್ಸುರಿಯಸ್ ಆಗಿರಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ನೋಡ್ತಾರೆ ಶಾಸಕರು. ಮತ್ತು ಬಡವರು ಬಂದರೆ, ಸಾಮಾನ್ಯ ಜನರು ಬಂದರೆ ಅವರ ಬಗ್ಗೆ ಗಮನ ಕೊಡದೇ ಇದ್ದವರು ಬೇರೆ ಕಡೆಗೆ ಕಂಡಿದ್ದೇನೆ ನಾನು, ನಮ್ಮ ಕ್ಷೇತ್ರದವರು ಅಂತ ಹೇಳೋದಿಲ್ಲ. ಆದರೆ ಇವರು ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕಾದುಕೊಂಡು ಬಂದು ಎಲ್ಲರಿಗೂ ಕೂಡ ಎಕ್ಸೆಪ್ಟ್ ಆದಂಥ ವ್ಯಕ್ತಿ. ಅವರು ಹಿಂದಿನ ಚುನಾವಣೆಯಲ್ಲಿ ಹೇಳಿದಂಥ ಒಂದೇ ಮಾತನ್ನು ನಾನು ನೆನಪಿಟ್ಟುಕೊಂಡಿದ್ದೇನೆ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ನಾನು ಮಾಡಿದ್ದ ನನ್ನ ಹತ್ರ ಆದಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ಅಂತ. ಹಾಗಾಗಿ ನಾವೇನಾದ್ರು ಸಾರ್ವಜನಿಕ ಕೆಲಸವನ್ನು ಕೇಳ್ಕೊಂಡು ಬಂದರೆ ಅವರು ಯಾವುದನ್ನು ಕೂಡ ನಿರಾಕರಿಸದೆಯಾ ಅದನ್ನು ಮಾಡಿಕೊಡ್ತಾರೆ. ಅವ್ರ ಹತ್ರ ಇನ್ನೊಂದು ವಿಶೇಷ ಗುಣ ಇದೆ. ಈಗ ಅವರ ವಿರೋಧ ಪಕ್ಷದ ಸರ್ಕಾರ ಇದ್ರೂ ಕೂಡ ಅವ್ರು ಏನು ಹೇಳ್ತಾರೆ ಅಂತಂದರೆ, ಆ ವೈಯಕ್ತಿಕ ಕೆಲಸ ಕೇಳ್ಕೊಂಡು ಬಂದವರಿಗೆ, ನೋಡಿ ಈಗ ನಮ್ಮ ಸರ್ಕಾರ ಇಲ್ಲ, ಈ ಸರ್ಕಾರ ಇದೆ, ನಿಮ್ಮ ವೈಯಕ್ತಿಕ ಕೆಲಸ ಇದು ಆಗಬೇಕು ಅಂದರೆ ನೀವು ಅವ್ರ ಹತ್ರ ಹೋಗಿ ಕೇಳಿದರೆ ಒಳ್ಳೆಯದು, ನನಗೆ ನಿಮ್ಮ ಕೆಲಸ ಆದರೆ ನನಗೆ ಖುಷಿ ಆಗ್ತದೆ, ನನ್ನ ರಾಜಕೀಯಕ್ಕೆ ಅಂತ ಹೇಳೋದಿಲ್ಲ ಅಂತ ಹೇಳುವಂಥ ಒಬ್ಬ ಸಜ್ಜನರನ್ನು ಭಾಳ ಅಪರೂಪ ನಾವು ರಾಜ್ಯದಲ್ಲಿ ರಾಜಕೀಯದಲ್ಲಿ ಕಾಣುವಂಥದ್ದು. ಮತ್ತು ಇವರಿಗೆ ವಿಶೇಷ ವಿರೋಧಿಗಳಿಲ್ಲ, ಯಾಕೆಂದರೆ ವಿರೋಧಿಗಳನ್ನು ಕೂಡ ಅವರು ತನ್ನ ಬಗಲಲ್ಲೇ ಹಾಕ್ಕೊಂಡು ಕೆಲಸ ಮಾಡ್ಕೊತ ಹೋಗ್ತಾ ಇರ್ತಾರೆ. ಈ ಮನುಷ್ಯ ನಾಳೆ ಶಾಸಕನಾಗಿ ಆರಿಸ ಬಂದರೆ ನನಗೆ ತೊಂದರೆ ಮಾಡ್ತಾನೆ ಅನ್ನುವಂಥ ಭಾವನೆ ಯಾರಲ್ಲೂ ಹುಟ್ಟದೇ ಇದ್ದಂಥ ಒಂದು ಸಾಮಾಜಿಕ ಸಾಮರಸ್ಯದ ಪರಿಸ್ಥಿತಿ ಇಟ್ಟಿರುವಂಥ ಒಂದು ಶಾಸಕರು ಅಂತಂದರೆ ಖಂಡಿತವಾಗಿಯೂ ಉತ್ಪ್ರೇಕ್ಷೆ ಆಗೋದಿಲ್ಲ ಅಂತ ಹೇಳ್ಕೊತೀನಿ. ನಾನೇನು ಅವರನ್ನು ಹೊಗಳು ಸಲುವಾಗಿ ಹೇಳ್ತಾ ಇಲ್ಲ. ನಾನು ಮೋದಿಯ ಅಭಿಮಾನಿ, ದೇಶದ ಒಂದು ಅಭಿಮಾನಿ, ಸಾರ್ವಜನಿಕ ಕ್ಷೇತ್ರದ ಅಭಿಮಾನಿಯಾಗಿ ಇದನ್ನು ಹೇಳ್ತಾ ಇದ್ದೇನೆ. ಇಷ್ಟು ಸಜ್ಜನಿಕೆ ಅಂದರೆ, ಬೆಳಗ್ಗೆ ಇವರ ವಿರೋಧಿಯಾಗಿ 2 ಸಾರಿ ಸ್ಪರ್ಧೆ ಮಾಡಿದಂಥ ಒಬ್ಬ ಅಭ್ಯರ್ಥಿಗಳ ಹತ್ರ ನೀವು ಮತ್ತು ಕುಮಟಾ ಕ್ಷೇತ್ರಕ್ಕೆ ಬರ್ತಿರೋ ಅಂತ ಒಮ್ಮೆ ಕೇಳಿದ್ದೆ ನಾನು. ಆವಾಗ ಅವರು ಹೇಳಿದ್ದು, ದಿನಕರ್ ಶೆಟ್ಟರು ಉತ್ತಮ ಸಂಘಟಕರು, ನನ್ನ ಹತ್ರ ಆಗೋದಿಲ್ಲ, ನಾನು ಮತ್ತೆ ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಆಮೇಲೆ ಅದೇ ಥರ ಈಗ ಒಂದು 5 ವರ್ಷದ ಹಿಂದೆ ಇಲ್ಲಿ ಒಬ್ಬ ಉದ್ಯಮಿ ಮತ್ತು ಸಂಪೂರ್ಣವಾಗಿ ರಾಜಕೀಯ ಆಸಕ್ತಿಯನ್ನು ಹೊಂದಂಥ ವ್ಯಕ್ತಿಗಳ ಹತ್ರ ನೀವು ಮತ್ತೆ ಸ್ಪರ್ಧೆ ಮಾಡ್ತಿರೋ ಅವ್ರ ವಿರುದ್ಧ ಅಂತ ನಾನು ಕೇಳಿದ್ದೆ. ಆಗ ಅವರು ಹೇಳಿದರು, ಪ್ರತಿ ದಿವಸ ಬೆಳಗಾದರೆ ಮನೆ ಹತ್ರ ಜನ ಇರ್ತಾರೆ, ರಾತ್ರಿ ತನಕ ಅವರನ್ನು ಸುಧಾರಿಸ್ಬೇಕು, ಅದು ಬಹಳ ಕಷ್ಟದ ಕೆಲಸ, ಹಾಗಾಗಿ ನಾನು ಮತ್ತೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ನಾನೊಂದು ಅಬ್ಸರ್ವರ್ ಆಗಿ ನೋಡಿ ಹೇಳಿದ್ದೇನೆ ಹೊರತುವ ಇದನ್ನು ಉತ್ಪ್ರೇಕ್ಷೆಯಾಗಿ ಅಥವಾ ಇದನ್ನಾಗಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ದಿನಕರ್ ಶೆಟ್ಟರ್ ಅಭಿವೃದ್ಧಿ ಕಾರ್ಯಗಳು ಹೇಗೆ ಇದೆ ಅಂತ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಮಾತೇ ಇಲ್ಲ. ಅವರು ಶಿಕ್ಷಣ, ರಸ್ತೆ ಮತ್ತು ಆರೋಗ್ಯ, ಇದು 3 ವಿಚಾರದಲ್ಲಿ ಅವರು ಕೊಟ್ಟಷ್ಟು ಗಮನವನ್ನು ಅವರು ಅಧಿಕಾರದ ಪಕ್ಷದಲ್ಲಿರಲಿ ಅಥವಾ ಈಗ ಅವರು ಅಧಿಕಾರದಲ್ಲಿ ಇಲ್ಲದೇ ಇರಲಿ. ಆಸ್ಪತ್ರೆ ಅಂತಂದರೆ ನಾನು ಕೋವಿಡ್ ಉದಾಹರಣೆ ತಗೋಬೇಕು. ಹಾಗಾದರೆ ಶಾಸಕರು ನಾವು ಯಾರು ಹೊರಗೆ ಬರ್ದಿದ್ದು, ಡಾಕ್ಟ್ರು ಕೂಡ ದೂರ ನಿಂತ್ಕೊಂಡು ಚಿಕಿತ್ಸೆ ಮಾಡಲಿಕ್ಕೆ ಚೀಟಿ ಬರೆಯುವಂಥ ಸಂದರ್ಭದಲ್ಲಿ ಇವರು ಮನೆಗೆ ಹೋಗಿ ತರಕಾರಿಯನ್ನು ಹಂಚಿದ್ದಾರೆ. ತನಗೂ ಕೋವಿಡ್ ಆದ್ರೂ ಕೂಡ ಲೆಕ್ಕಿಸದೆ ಜೀವದ ಹಂಗನ್ನು ತೊರೆದು ಅವರು ಕೆಲಸ ಮಾಡಿದ್ದಾರೆ. ಅದೇ ನನಗೆ ಆಶ್ಚರ್ಯ. ನಾನು ಕೂಡ ದೂರದಿಂದ ಓಡಾಡಲಿಕ್ಕೆ ಇಷ್ಟಪಡುವಂಥ ಸಂದರ್ಭದಲ್ಲಿ, ಯಾಕೆಂದರೆ ಜೀವ ಭಯ ಎಲ್ಲವನಿಗೂ ಇರುವಂಥದ್ದು, ಆದರೆ ಅವರು ಆ ಜೀವ ಭಯವನ್ನೇ ತೊರೆದು ಮನೆಗೆ ತರಕಾರಿಯನ್ನು ಊರಿಗೆ ತರಕಾರಿಯನ್ನು ತುಂಬಿಕೊಂಡೋಗಿ ಹಂಚಿದ್ದಾರೆ. ಮತ್ತು ಕೋವಿಡ್ ವ್ಯಾಕ್ಸಿನ್ ಅಲಾಟ್ಮೆಂಟ್ ತಂದು ಕೊಡಿಸ್ಲಿಕ್ಕೆ ಇದು ಮಾಡಿದ್ದಾರೆ. ನಮ್ಮದೇ ಊರಿನ ಒಂದು ವೈದ್ಯರು ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲರೂ ಮಂಗಳೂರು ಸ್ಪೆಷಲ್ ಇದಕ್ಕೆ ಹೋಗೋದಿದ್ರೆ
ಆ ಹಳ್ಕಾರ ಡಾಕ್ಟರ್ ಅಂತ ಡಾಕ್ಟ್ರು ಕುಮಟಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಕೋವಿಡ್ ಸಂದರ್ಭದಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ನಮ್ಮ ಕುಮಟಾ ಆಸ್ಪತ್ರೆ ಸ್ವಚ್ಛತೆ ಮತ್ತು ಇದರೊಳಗೆ ಎಲ್ಲೂ ಮಿಗಿಲಿಲ್ಲ. ಯಾಕೆಂದರೆ ಸ್ವತಃ ಶಾಸಕರು ವಾರ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಆಮೇಲೆ ಸುಧಾರಣೆ ದೃಷ್ಟಿಯಿಂದ ಅವ್ರದ್ದು ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೇನೆ. ಏನು ಕೇಳಿದ್ರೆ, ಎಲ್ಲಾದರೂ ಕಾಮಗಾರಿ ನಡೀತಾ ಇದ್ದರೆ ಅವರಲ್ಲಿ ಹೋಗಿಬಿಟ್ಟು ಸ್ವತಃ ವಾರ 2 ಸಲ 3 ಸಲ ನೋಡ್ತಾರೆ. ನೀವು ಯಾಕೆ ಹೋಗಬೇಕು ಸರ್ ಅಂತ ನಾನು ಒಮ್ಮೆ ಕೇಳಿದ್ದುಂಟು ಅವ್ರ ಹತ್ರ. ಆಗ ಅವ್ರು ಏನು ಹೇಳಿದರು ನೋಡಿ, ಇದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ವರ್ಕು. ನಾವು ಇದನ್ನು ಪರಿಶೀಲನೆ ಮಾಡದೇ ಇದ್ದರೆ ಅವನ ಕೆಲಸ ಕಳಪೆ ಮಾಡಿ ಹೋದ್ಮೇಲೆ ನಾನು ಕೇಳಿ ಅದರ ಬಗ್ಗೆ ನಾನು ಏನಾದರೂ ತಕರಾರನ್ನು ತೆಗೆದು ಅಧಿಕಾರಿಗಳನ್ನು ಅಥವಾ ಕಾಂಟ್ರಾಕ್ಟರನ್ನು ನಾನು ಶಿಕ್ಷೆ ಮಾಡಲಿಕ್ಕೆ ಅಥವಾ ತೊಂದರೆ ಪಡಿಸ್ಲಿಕ್ಕೆ ಹೋದರೆ ಏನು ಪ್ರಯೋಜನ ಉಂಟು? ಅದರಿಂದ ಬರೀ ಪೇಪರ್ದಲ್ಲಿ ಪ್ರಚಾರ ಪಡಿಬೋದು, ಕೆಲಸ ಒಳ್ಳೆ ಥರದಲ್ಲಿ ಆಗ್ತದೋ ಅಂತ ಕೇಳ್ತಾರೆ ಅವರು. ಅಭಿವೃದ್ಧಿ ಪರ ನಾಯಕ, ಜನಪರ ನಾಯಕ ಅಂತ ಅಲ್ಲ, ಸರಳ ಸಜ್ಜನ ವ್ಯಕ್ತಿ ಮೊದಲನೇದಾಗಿ. ಕಡೆಗೆ ಸಾಮಾಜಿಕ ಸಾಮರಸ್ಯ ಅಂದರೆ ಏನು? ಹಿಂದುತ್ವ ಅಂದರೆ ಬಂಧುತ್ವ ಅಂತ ಹೇಳ್ತಾರೆ, ಹಿಂದುತ್ವ ಅಂದರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಮೋದಿಯವರು ತನಗೆ ಆದರ್ಶ BJP ಪಕ್ಷದಲ್ಲಿ ತಾನು ಇದ್ದೇನೆ, BJP ಪಕ್ಷದ ಪರವಾಗಿ ನಾನು ಕೊನೆ ತನಕ ಇರ್ತಾನೆ ಅಂತ ಹೇಳ್ತಾರೆ. ಬೇರೆ ಒಂದು ಇವರಿಗೆ ಕಂಪೇರ್ ಮಾಡಿದರೆ ಇಂಥ ಸರಳ ಶಾಸಕರು ನಮ್ಮ ರಾಜ್ಯದಲ್ಲಿ ತುಂಬ ಅಪರೂಪದ ವ್ಯಕ್ತಿ ಅಂತ ಹೇಳ್ತೇನೆ. ಬೆಳಗಿಂದ ಸಂಜೆವರೆಗೆ ಅವರ ಮನೆ ಬಾಗಿಲಲ್ಲಿ ಇದೆ, ದೊಡ್ಡವರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಸಾಮಾನ್ಯ ಜನರು ಬರ್ತಾರೆ, ಒಬ್ಬ ಕಾರ್ಮಿಕ ಬರ್ತಾನೆ, ಅಂಥವನನ್ನು ಕೂಡ ಅವರು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ತಾರೆ. ಶಾಸಕರಂದರೆ ಎಲ್ಲ ಶಾಸಕರು ಹೇಳ್ತಾರೆ ಜನಪ್ರತಿನಿಧಿಗಳಂತ. ಆದರೆ ನಮ್ಮ ಶಾಸಕರು ಜನಪ್ರತಿನಿಧಿಗಳಲ್ಲ, ಜನಸಾಮಾನ್ಯರು. ಯಾಕಂತ ಹೇಳಿದ್ರೆ ಎಲ್ಲ ಶಾಸಕರು ಕೂಡ ಜನಪ್ರತಿನಿಧಿ ಹಾಗೆ ಹೀಗೆ ಹೇಳ್ತಾರೆ. ಆದರೆ ನಮ್ಮ ಈ ಊರಿನ ಶಾಸಕರೇನಿದ್ದಾರೆ ಜನಸಾಮಾನ್ಯರಾಗಿ ಎಲ್ಲ ಜನರೊಳಗೆ ಇದ್ದಿದ್ದಾರೆ. ಅದೇ ಪ್ರಕಾರವಾಗಿ ಅವರ ಅಭಿವೃದ್ಧಿಯ ಬಗ್ಗೆ ಒಂದು ವಿಷಯ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಒಂದು 2 ನಿಮಿಷ 3 ನಿಮಿಷ ಬೈಟ್ ಕೊಟ್ಟರೆ ಏನು ನಾವು ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ. ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಒಂದು 3 ಟರ್ಮ್ ಅವರು ಆರಿಸಿ ಬಂದಿದ್ದಾರೆ. ಅವರು ಆರಿಸಿ ಬಂದಿದ್ದಾಗ ಮಾಡಿದಂಥ ವಿಷಯದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಕುಮಟಾ ಅನ್ನುವಂಥದ್ದೊಂದು ನಗರ ರೂಪದಲ್ಲಿ, ಅಂದರೆ ಮೊದಲು ನಾವೊಂದು ಸಣ್ಣ ಕುಮಟಾ ಅಂದರೆ ಒಂದು ಸಣ್ಣ ಇದಂತ ಹೇಳ್ಬೋದಿತ್ತು. ಈಗ ನಗರ ರೂಪದಲ್ಲಿ ಅವರು ವಿಸ್ತಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಅಭಿವೃದ್ಧಿ ವಿಷಯದಲ್ಲಿ ಇರ್ಬೋದು, ನಿನ್ನೆ ಮೊನ್ನೆ ಒಂದು ವಾಹಿನಿಯಲ್ಲಿ ಬಂದಿತ್ತು, ಒಂದು ಶಾಸಕರು ಒಂದು ನಿದ್ರೆ ಮಾಡ್ತಾ ಇರ್ಬೋದು, ಅಂದರೆ ಹೊಂಡಮಯ ಆಗಿದೆ, ರೋಡು ಧೂಳುಮಯ ಆಗಿದೆ ಅಂತ. ಆದರೆ ಪ್ರಕೃತಿಯ ಮುಂದೆ ಯಾವುದೇ ಶಾಸಕರ ಒಂದು ಕಾರ್ಯ ತಾಗೋದಿಲ್ಲ. ಯಾಕಂದರೆ ಈ ವರ್ಷ ವಿಪರೀತವಾಗಿ ಮಳೆ ಇದ್ದಿದ್ದರಿಂದ ಎಲ್ಲ ಅಂದರೆ ರೋಡು ಹೊಂಡಮಯವಾಗಿತ್ತು. ಆದರೂ ಕೂಡ ಅವರ ಒಂದು ಶಾಸಕರ ನಿಧಿಯಿಂದ ಇರ್ಬೋದು, ಅವರ ನಿಧಿಯಿಂದ ಅವರು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ನಮ್ಮ ಮೊನ್ನೆ ಅಥವಾ ಆಚೆ ಮೊನ್ನೆ ಇಲ್ಲಿ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಸಂದರ್ಭದಲ್ಲಿ ಒಂದು ದೇವರ ರಥ ಹೋಗಲಿಕ್ಕೆ ತುಂಬ ಒಂದು ರಸ್ತೆ ಹದಗೆಟ್ಟಿತ್ತು. ಆದರೂ ಕೂಡ ಶಾಸಕರು ಅವರು ಸ್ವಂತ ಖರ್ಚಿನಲ್ಲಿ ಇಲ್ಲೇ ನಮ್ಮ ಪ್ರಮೀಳಾ ಕಾಂಪ್ಲೆಕ್ಸ್ ಎದುರಿಗಿರುವಂಥ ರಸ್ತೆಯಲ್ಲಿ ಅಂದರೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು 12 ಲಕ್ಷ ಅವರು ಸ್ವಂತ ಖರ್ಚಿನಲ್ಲಿ ಅವರ ಇಂಟರ್ಲಾಕನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಇಲ್ಲಿ ಜೇವನ್ ಸ್ಟುಡಿಯೋ ಇರ್ಬೋದು ಮತ್ತು ನಗರದಲ್ಲಿ ತುಂಬ ಕಡೆಗೆ ಅವರು ಒಂದು ರಸ್ತೆ ಹದಗೆಟ್ಟಿತ್ತು, ಅಲ್ಲೆಲ್ಲ ಇಂಟರ್ಲಾಕ್ ವ್ಯವಸ್ಥೆ ಮಾಡಿ ಒಂದು ಅಭಿವೃದ್ಧಿಯ ಹರಿಕಾರ ನಮ್ಮ ಶಾಸಕರು, ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಬೋದು. ಅವರು ನಮ್ಮದು ಯಾವುದೇ ಕೆಲಸಗಳಲ್ಲಿ ಎಷ್ಟೊತ್ತಿಗೆ ಹೋದ್ರೂ ಮನೆಗೆ ಹೋದರೆ ನಮ್ಮನ್ನು ಹೊರಗೆ ನಿಲ್ಲಿಸೋದಿಲ್ಲ, ಒಳಗೆ ಕರ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತಾರೆ. ನಾವು ಯಾವುದೇ ಟೈಮಿಗೆ ಕಾಲ್ ಮಾಡಿದ್ರೂ ಇಂಥ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಸ್ಪಂದನೆ ಕೊಡ್ತಾರೆ. ನಮ್ಮ ಶಾಲೆಗಳಲ್ಲಿ ಯಾವ ರೀತಿ ಕೆಲಸ ಇದೆ ಅಂತ ಅಂದರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ಸ್ಟೂಡೆಂಟಿಗೆ ಎಲ್ಲ ರೀತಿಯಿಂದನೂ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ನಾವು ಇಂತಿಂಥ ಸೌಲಭ್ಯ ಬೇಕು ಅಂತ ಹೇಳಿದರೆ ತನ್ನ ಕೈಲಾಗಿದ್ದನ್ನು ಯಾವತ್ತೂ ಅವ್ರು ಮಾಡುವುದಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ, ಮಾಡಿಕೊಟ್ಟಿದ್ದಾರೆ. ಅನೇಕ ಮೀಟಿಂಗ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಸಜೆಷನ್ಸ್ ಕೊಡ್ತಾರೆ? ಬೇರೆಯವ್ರ ಒಟ್ಟಿಗೆ ಯಾವ ರೀತಿ ಇರ್ತಾರೆ ಶಾಸಕರು? ಇಲ್ಲ, ನಮ್ಮೊಟ್ಟಿಗೆಲ್ಲ ಚೆನ್ನಾಗಿರ್ತಾರೆ. ಯಾವುದೇ ಅಂದರೆ ಗೌರವ ಕೊಡುವುದನ್ನು ಕಲ್ತಿದ್ದಾರೆ. ನಾನು ಒಂದು ಸೋಷಿಯಲ್ಲು ವುಮನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿದ್ದೆ. ಭಾಳಷ್ಟು MLAಗಳನ್ನು ನೋಡಿದ್ದೀನಿ ನಾನು, ಆದರೆ ಇವರನ್ನು ನೋಡಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಇವರು ಒಂದು ಜೆಂಟ್ಲ್ಮ್ಯಾನ್. ಅವರು ಯಾವುದೇ ಒಂದು ಶಿಕ್ಷಕರಿಗಾಗಲಿ ನಿಲ್ಲಿಸೋದಿಲ್ಲ, ಹೋದ ತಕ್ಷಣ ಕೆಲಸ ಮಾಡಿಕೊಡ್ತಾರೆ. ಈಗ ನಾವು ಅವ್ರ ವ್ಯಕ್ತಿಯನ್ನು ನೋಡ್ತಾರೆ, ಯಾರು ಯಾವ ಕೆಲಸ ಮಾಡ್ತಾರೆ ಏನು ಅಂತೇಳಿ ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡಿಕೊಡ್ತಾರೆ. ಕ್ಷೇತ್ರದಲ್ಲಿ ಶಾಸಕರಾದಂಥ ಶ್ರೀಯುತ ದಿನಕರ್ ಶೆಟ್ಟರ್ ಅವರು ಇದು 3ನೇ ಬಾರಿ ಆಯ್ಕೆಯಾಗಿದ್ದಾರೆ ನಮ್ಮ ಶಾಸಕರಾದಂಥವ್ರು. ನಾನು ಕೂಡ ಹಾಲಕ್ಕಿ ಸಮಾಜದ ಮಹಿಳೆ ಆಗಿದ್ದೇನೆ. ನಂತರ ನಮ್ಮ ಸಮಾಜಕ್ಕೆ ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಶಾಸಕರ ಬಗ್ಗೆ ನಾನು ಹೇಳಬೇಕಂತಿದ್ರೆ, ನಮಗೀಗ ನಾವು ಅತ್ಯಂತ ಬಡ ಕುಟುಂಬದಲ್ಲಿ ಇದ್ದಂಥ ನಾವು ಹಾಲಕ್ಕಿ ಸಮಾಜದವರು ಹೆಚ್ಚಿನದಾಗಿ ಹೇಳಬೇಕಂತ ಹೇಳಿದ್ರೆ, ಆ ಒಂದು ನಾವು ಬಡ ಕುಟುಂಬದಲ್ಲಿದ್ದಂಥವ್ರಿಗೆ ಈಗ ನಾವು ಒಂದು ಮದುವೆ ಸಮಾರಂಭ ಮಾಡಿದ್ರು ಕೂಡ ನಮಗೊಂದು ಮದುವೆ ಮಾಡೋದಕ್ಕೂ ಕೂಡ ಒಂದು ಕಲ್ಯಾಣ ಮಂಟಪ ಕೂಡ ನಮ್ಮಲ್ಲಿ ಇರಲಿಲ್ಲಾಗಿತ್ತು. ಹೌದಾ? ಆ ಟೈಮಲ್ಲಿ ಅವರೇ ಸ್ವಂತ ಖರ್ಚಿನಿಂದ ಜಾಗವನ್ನು ತೆಗೆದುಕೊಂಡು ನಮಗೆ ಇಲ್ಲೇ ದೀವ್ಗಿ ಕಲ್ಯಾಣ ಮಂಟಪ
ಹಾಲಕ್ಕಿ ಸಮಾಜ ಇದೆ. ಅವರೇ ಸ್ವಂತ ನಮಗೊಂದು ಜಾಗ ಕೊಡಿಸಿ ಹಾಲಕ್ಕಿ ಸಮಾಜದ ಕಲ್ಯಾಣ ಮಂಟಪವನ್ನು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೆ ಇನ್ನೇನು ಬೇಕ್ರಿ ಕೊಡುಗೆ ಆಗಿ ಕೊಟ್ಟಂಥದ್ದು ಶಾಸಕರು. ಅದೇ ರೀತಿ ಶಾಸಕರು ಕೂಡ ಹಿಂದೆ ಶಾಸಕರಾಗಿ ನಿಂತಾಗೂ ಕೂಡ ನಮ್ಮದು ಹಾಲಕ್ಕಿ ಸಮಾಜದವ್ರು ಅವ್ರ ಜೊತೆನೇ ನಿಂತಿದ್ದಾರೆ. ಮುಂದೂ ಕೂಡ ನಾವು ಅವ್ರ ಜೊತೆನೇ ನಿಂತು ಗೆಲ್ಸ್ಕೊಂತ, ಯಾಕಂದರೆ ಅಂಥ ಒಂದು ಅಪರೂಪದ ಒಂದು ಮಾಣಿಕ್ಯ ಅಂತಲೇ ಹೇಳ್ಬೋದು ನಮ್ಮ ಶಾಸಕರು ದಿನಕರ್ ಶೆಟ್ಟರು. ಆ ಒಂದು ವ್ಯಕ್ತಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನಾವು ಅವ್ರ ಜೊತೆನೇ ಖಂಡಿತ ಅವ್ರ ಮುಂದೆ ಹೋದರೆ ಅವ್ರ ಹಿಂದೆ ನಾವು ಅವ್ರ ಜೊತೆಗೆ ಗೆಲುವಿನ ಒಂದು ಬಾವುಟ ಹಿಡ್ಕೊಂಡೇ ನಾವು ಅವ್ರ ಜೊತೆ ನಿಲ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದಿನ ಬೆಳಗಾದರೆ ಅವ್ರ ಮನೆ ಹತ್ರ ಎಷ್ಟು ಜನ ಬರ್ತಾ ಇದ್ದಾರೆ, ಬಡವರಿಗೆ ಕಟ್ಟಕಡೆ ವ್ಯಕ್ತಿಯನ್ನು ಕೂಡ ಗುರುತಿಸುವಂಥ ನಮ್ಮ ಶಾಸಕರಾಗಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು ನಾವು ಮತ್ತೆ ಮುಂದೆ ಅವರನ್ನು ಗೆಲ್ಲಿಸಿ ಇನ್ನೇ ವಿಧಾನಸೌಧದಲ್ಲಿ ಒಂದು ಅವರನ್ನ ಹೆಸರನ್ನು ನಾವು ಇಲ್ಲಿಂದ ನಾವು ಕಳಿಸ್ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇವೆ. ಅವ್ರ ಮುಂದೆ ಗೆದ್ದು ಬರಬೇಕು, ಗೆದ್ದು ಒಂದು ಮಿನಿಸ್ಟರ್ ಆಗುವಂಥ ಒಂದು ಅವಕಾಶನೂ ನಾವು ನೋಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ. ಇಂಥ ಮಾದರಿ ಶಾಸಕರು ನಮ್ಮ ಕುಮಟಾ ಕ್ಷೇತ್ರ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ. ಈ ಶಾಸಕರು ಎಷ್ಟು ಸ್ವಭಾವಿ ಶಾಸಕರಂದರೆ ಅದು ಹೇಳಬಾರ್ದು. ಯಾಕೆ ಕೇಳಿದ್ರೆ ನಮ್ಮನ್ನು ಎಲ್ಲೋ ಇದ್ದವರನ್ನು ಇವತ್ತು ಒಂದು ಪುರುಷ ಉಪಾಧ್ಯಕ್ಷರನ್ನಾಗಿ ಮಾಡುವಂಥ ಕಾರ್ಯದಲ್ಲಿ ಅವ್ರ ಪಾತ್ರ ಪ್ರಮುಖದ್ದು. ಅಂಥ ವಿಷಯದಲ್ಲಿ ಅಂತೂ ನಮ್ಮ ಶಾಸಕರು ಬಿಟ್ಕೊಡೋ ಮಾತೇ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಬಂದರೆ ನಮ್ಮ ಶಾಸಕರು ಒಂದು ಕೆಲಸ ಹಿಡಿದ್ರೆ ಆ ಕೆಲಸ ಆಗೋ ತನಕ ಬಿಡೋದಿಲ್ಲ. ಅದು ಬೇಕಾದರೆ ಕುಮಟಾ ಮಠದಲ್ಲಿರಲಿ, ಬೆಂಗಳೂರು ಮಠದಲ್ಲಿರಲಿ, ಬೇಕಾದ ಮಠದಲ್ಲಿರಲಿ ಆ ಕೆಲಸ ಆಗು. IIT ಕಾಲೇಜ್ 6 ತಿಂಗಳೊಳಗೆ ಮುಗಿದಿದೆ ನಮ್ಮದು. ಇದು ನೆಲಿಗೆ ಕಾಲೇಜು 6 ತಿಂಗಳ ಒಳಗೆ ಬೆಂಗಳೂರಿಂದ ಅರಣ್ಯ ಭವನ ಎಲ್ಲೆಲ್ಲೂ ಓಡಾಡಬೇಕು. ವಾರದಲ್ಲಿ 2 ದಿನ ಬರೀ ಕುಮಟಾ ಅಭಿವೃದ್ಧಿಗೋಸ್ಕರನೇ ಹೋರಾಡುವ ಶಾಸಕರು. ಇಂಥ ಶಾಸಕರು ಸಿಕ್ಕಬೇಕು ಅಂದರೆ ಭಾಳ 20,000 ಜನರ ಹೆಸರು ಕುಮಟಾ ಅವ್ರ ಬಾಯಲ್ಲಿದೆ. ಮನೆ ಬಾಗಿಲಕ್ಕೆ ಯಾರೇ ಬಂದ್ರು ಗೌರವಿತವಾಗಿ ಮಾತಾಡ್ತಾರೆ. ಓಟ್ ಹಾಕಲಿಲ್ಲದ್ರೂ ಬೇಜಾರಿಲ್ಲ, ಬಂದವರಿಗೆ ಸ್ವೀಟ್ ಕೊಟ್ಟು ಅವರನ್ನು ಗೌರವಿತವಾಗಿ ಅವ್ರ ಕೆಲಸ ಆಗುವಂಥ ಕೆಲಸ ಮಾಡೇ ಕಳಿಸ್ತರು. ಇಂಥ ಶಾಸಕರು ಸಿಕ್ಕಬೇಕು ಅಂದರೆ ನಮ್ಮದೆಲ್ಲ ಪುಣ್ಯ. ದಿನಕರ್ ಶೆಟ್ಟಿಯವರು ಮತ್ತೊಬ್ಬ ಆಯ್ಕೆ ಆದ್ರು ಅನ್ನೋ ವಿಶ್ವಾಸ 100% ಮಿನಿಸ್ಟರ್ ಆಗಿ ನೋಡಬೇಕು ಅನ್ನೋದು ನಮ್ಮದೊಂದು ಪುಣ್ಯ ಅದೇ. ಬರಲಿ, BJP ಸರ್ಕಾರ ಬರ್ತದೆ. ಅದಕ್ಕೆ ಕೇಳಿದ್ರೆ ನಮ್ಮದು ಅಲಯನ್ಸ್ ಉಂಟಲ್ಲ ಈಗ ಆಲ್ರೆಡಿ JDS BJP. ಆ ಲೆಕ್ಕದಲ್ಲಿ ಮತ್ತೆ ಇವತ್ತು ನೋಡಿ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ನಮಗೀಗ ನಾವು ಕುಮಟಾ ಪುರಸಭೆ ಉಪಾಧ್ಯಕ್ಷ ಆಗಿದ್ದಾಗ ಕರ್ನಾಟಕ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾಯಿಲ್ಲ. ಒಂದು ಹೊಂಡ ಮುಚ್ಚಬೇಕು ಅಂದ್ರೆ ನಾವು ಹೊರಸಾಹಸ ಪಡಬೇಕು. ಅಂಥದ್ರಲ್ಲಿ ನಮ್ಮ ಶಾಸಕರು ಅನುದಾನ 2 ಕೋಟಿ ಕೊಡ್ತಿರೋ 3 ಕೋಟಿ ಕೊಡ್ತಿರೋ ಗೊತ್ತಿಲ್ಲ. ಅದು ನಂಗೆ ಅದು ಭವಿಷ್ಯ ಅದ್ರ ಬಗ್ಗೆ ಆ ದುಡ್ಡನ್ನು ಕೆಲವಷ್ಟು ಜಾಗದಲ್ಲಿ ಅಲ್ಪ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾವ್ರೆ. ನಮ್ಮ ಹಿಂದಿನ ಸರ್ಕಾರ BJPಲಿ ಇರಬೇಕಾದ್ರೆ 5-10 ಕೋಟಿ ಕೊಟ್ಟಿದ್ದರು. 10 ಕೋಟಿ ಅನುದಾನದಲ್ಲಿ ಇವತ್ತು ದೊಡ್ಡ ಕುಮಟಾ ಮೇನ್ ರೋಡ್ ಇರೋದೆಲ್ಲ ಸಾಮಾನ್ಯವಾಗಿ BJP ಸರ್ಕಾರದಲ್ಲಿ ಕೊಟ್ಟು ನಮ್ಮ ಶಾಸಕರಾಗ 10 ಕೋಟಿ ಇಂಟ್ರೆಸ್ಟಿಂದ ತಂದ ದುಡ್ಡಲ್ಲಿ ಇವತ್ತು ಮೇನ್ ರೋಡ್ ಆಗಿರೋದು. ಇಂಥ ಶಾಸಕರು ಸಿಗುವುದು ಭಾಳ ಕಷ್ಟ. ನಮಗೆಲ್ಲ ಕೊಟ್ಟಾರದು ಯಾರು ಇವರನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದ. ನಮ್ಮ ಶಾಸಕರು ನಮಗೆ ತುಂಬ ಹೆಮ್ಮೆ. ಯಾಕಂದರೆ ನಮ್ಮ ದಿನಕರ ಶೆಟ್ಟರು ತುಂಬ ರಾಜಕೀಯದಲ್ಲಿ ತುಂಬ ಒಂದು ನಿಪುಣರಾಗಿ ಒಂದು ರಾಜಕೀಯದಲ್ಲಿ ಇದ್ದಂಥ ಶಾಸಕರವರು. ಯಾಕಂದರೆ ಅವರು ಯಾವುದೋ ವ್ಯಕ್ತಿ ಬರಲಿ, ಪಕ್ಷಾತೀತವಾಗಿ ಯಾರೋ ಬರಲಿ, ಅವರನ್ನು ಮನೆಯಲ್ಲಿ ಕೂಳಿಸ್ಕೊಂಡು ಸ್ವೀಟ್ ಕೊಟ್ಟು ಅವರಿಗೆ ಯಾವ ಪಕ್ಷ ಅಂತ ನೋಡೋದಿಲ್ಲ. ಅವರು ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಮನೆ ಒಳಗೆ ಕೂತ್ಕೊಂಡು ತಿಂಡಿಗಳನ್ನು ಕೊಟ್ಟು ಅವರನ್ನು ಒಳ್ಳೆಯ ಸಲಹೆಗಳನ್ನು ತಿಳಿಸ್ಕೊಡ್ತಾರೆ. ಹಾಗೇಳಿ ಮತ್ತು ಕುಮಟಾದಲ್ಲಿ ಈಗ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇಕಾದಷ್ಟು ಸವಲತ್ತುಗಳನ್ನು ಮಾಡಿದ್ದಾರೆ. ಹೊಸದಾಗಿ ಮತ್ತು ಒಂದು ಡ್ರಾಮಾ ಸೆಂಟ್ರನ್ನು ಉದ್ಘಾಟನೆ ಮಾಡಿದ್ದಾರೆ. ಕುಮಟಾದಲ್ಲಿ ITI ಕಾಲೇಜ್ ಇಲ್ಲಾಗಿತ್ತು, ಅದನ್ನು ಅವರೇ ಉದ್ಘಾಟನೆ ಮಾಡಿದ್ದಾರೆ. ಹೊನ್ನಾವರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಾಗಿತ್ತು, ಅದನ್ನೂ ಸಹ ಅವರೇ ಮಾಡಿದ್ದಾರೆ. ಅಂದರೆ ನಾವು ನಮ್ಮ ಶಾಸಕರಿಗೆ ಎಷ್ಟು ನಾವು ಅವರನ್ನು ಹೊಗಳಿಸಿದ್ರೂ ನಮಗೆ ಯಾಕೆ ತುಂಬ ಕಡಿಮೆ. ಈಗ 3 ಸಲ ಅವರು ಆಯ್ಕೆ ಆಗಿದ್ದಾರೆ. ಈಗ 4ನೇ ಸಲವೂ ಅವರನ್ನು ನಾವು ಶಾಸಕರನ್ನಾಗೆ ಮಾಡಬೇಕು ಹೇಳಿ ನಾವು ತುಂಬ ಎಲ್ಲ ಕಾರ್ಯಕರ್ತರು ಸೇರಿ ಮಾಡುವಂಥ ಛಲವನ್ನು ನಾವು ಇಟ್ಕೊಂಡಿದ್ದೇವೆ ಸರ್. ಕುಮಟಾ ಕ್ಷೇತ್ರದ ಶಾಸಕರಾಗಿರುವ ದಿನಕರ್ ಶೆಟ್ಟಿಯವರು ಮಾಡಿರ್ತಕ್ಕಂಥ ಹಲವಾರು ಶಾಶ್ವತ ಕೆಲಸಗಳಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಕೆಲಸದಿಂದ ಹೇಳೋಕ್ಕೆ ಬಯಸ್ತೇನೆ. ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಿಂದ ಹೊನ್ನಾವರ ಕುಮಟಾ ಬಳಲ್ತಾ ಇರುವಾಗ ಅಘನಾಶಿನಿಯಿಂದ ಕುಮಟಾ ಹೊನ್ನಾವರ ನೀರು ಕುಡಿಯುವ ನೀರು ಬರುವಾಗ 10 ವರ್ಷ ವೇಳೆ ತಗಲಿತ್ತು. ಆವಾಗಲೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಿಕ್ಕಿರಲಿಲ್ಲ. ದಿನಕರ್ ಶೆಟ್ಟಿಯವರು ಶರಾವತಿಯಿಂದ 4 ವರ್ಷದಲ್ಲಿ ಹೊನ್ನಾವರ ಮತ್ತು 12 ಗ್ರಾಮ ಪಂಚಾಯತಿಗಳಿಗೆ ನೀರು ತಕ್ಕಂತಕ್ಕ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಎಂದೂ ಬತ್ತದೇ ಇರತಕ್ಕಂಥ ಶರಾವತಿ ನೀರನ್ನು ಶಾಶ್ವತವಾಗಿ ಶರಾವತಿಯ ಬಲದಂಡೆಯ 12 ಗ್ರಾಮಗಳಿಗೆ ಮತ್ತು ಹೊನ್ನಾವರ ನಗರಕ್ಕೆ ಇನ್ನು 30 ವರ್ಷ ನೀರಿನ ಕೊರತೆ ಆಗದೆ ಹೋದ ರೀತಿಯಲ್ಲಿ
ಭಾಳ ದೊಡ್ಡ ಉಪಕಾರವನ್ನು ದಿನಕರ್ ಶೆಟ್ಟಿ ಅವರು ಮಾಡಿದ್ದಾರೆ. ಕೋವಿಡ್ ಕಾಲದಲ್ಲಿಯೂ ಕೂಡ ಅದನ್ನು ಕೆಲಸ ಮಾಡಿ ಅರಣ್ಯ ಭೂಮಿ ರಿಲೀಸ್ ಆಗಬೇಕು, ಸರ್ಕಾರದ ಸ್ಯಾಂಕ್ಷನ್ ಸಿಗಬೇಕು, ಹಣ ಬರಬೇಕು, ಕೆಲಸ ಫಾಸ್ಟ್ ಆಗಬೇಕು, ಗುಡ್ಡ ದಾಟ್ಕೊಂಡು ಬರಬೇಕು. ನಮ್ಮನ್ನು ಇಂತಹ ಪರಿಸ್ಥಿತಿಯಲ್ಲೂ ಕೂಡ 4 ವರ್ಷದಲ್ಲಿ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, 6 ಕೋಟಿ ರೂಪಾಯಿದು ಗೌರ್ಮೆಂಟ್ ಕಾಲೇಜು ಕುಡಿಯೋ ನೀರಿನ ಯೋಜನೆ 130 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 6 ಕೋಟಿ ರೂಪಾಯಿಯಲ್ಲಿ ಹೊನ್ನಾವರ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಗೆ ಬಿಲ್ಡಿಂಗ್ ಕಟ್ಸಿಕೊಟ್ಟಿದ್ದಾರೆ. PU ಕಾಲೇಜು, ಡಿಗ್ರಿ ಕಾಲೇಜುಗಳಿಗೆ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗೆ ಶಾಶ್ವತವಾದಂಥ ಕೆಲಸಗಳು, ಬಸ್ ಸ್ಟ್ಯಾಂಡ್ ಕಟ್ಟಿಸಿಕೊಟ್ಟಿದ್ದಾರೆ, ಹಳ್ಳಿಗಳಿಗೆ ರಸ್ತೆ ಮಾಡಿಸಿದ್ದಾರೆ. ಒಬ್ಬ ಶಾಸಕ ಆಡಳಿತ ಪಕ್ಷದಲ್ಲಿದ್ದಾಗ ಎಷ್ಟು ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಒಂದು ಅಂದರೆ ಈಗಿನ ಚುನಾವಣೆಯ ರಾಜಕೀಯದಲ್ಲಿ ಜಾತಿ ಬಲ, ಹಣದ ಇದು ಎರಡೂ ಕೂಡ ಇಲ್ಲದೆ ಅವರು ಜಾತಿಯ ಮಟ್ಟಿಗೆ ದಿನಕರ್ ಶೆಟ್ಟಿ ಅಲ್ಪಸಂಖ್ಯಾತರು, ಹಣದ ಬಲದಲ್ಲಿ ಕೂಡ ಚುನಾವಣೆ ಆದರೂ ಕೂಡ ಜನವನ್ನು ತುಂಬ ಪ್ರೀತಿ ಮಾಡಿದರು. ಒಬ್ಬ ಸಾಮಿಲ್ ಉದ್ಯೋಗಿಯಾಗಿ ಅವರು ಜೀವನವನ್ನು ಆರಂಭಿಸಿ ರಿಕ್ಷಾ ಚಾಲಕರ ಸಂಘಟನೆಯ ಅಧ್ಯಕ್ಷನಾಗಿ ಅಲ್ಲಿಂದ ಮುಖಾಂತರವಾಗಿ 2 ಬಾರಿ ಸೋತು 2 ಬಾರಿ ಆರಿಸಿ ಬಂದಿದ್ದಾರೆ. ತಮ್ಮ ಜೀವನದ ನಿತ್ಯದ ಕೆಲಸವನ್ನಾಗಿ, ನಿತ್ಯದ ಉದ್ಯೋಗವನ್ನಾಗಿ ಅಷ್ಟೇ ಅಲ್ಲ, ತಮ್ಮ ವೃತ್ತಿಯನ್ನಾಗಿ ರಾಜಕೀಯವನ್ನು ಸ್ವೀಕರಿಸಿದ್ದಾರೆ. ಅದರಲ್ಲಿ ಆದಷ್ಟು ಹೆಚ್ಚು ನಿಯತ್ತಿನಿಂದ, ಇಂದಿನ ರಾಜಕೀಯದಲ್ಲಿ ನಿಯತ್ತಿನಿಂದ ರಾಜಕೀಯ ಮಾಡಿದ್ದಾರೆ. 2 ರೀತಿ ರಾಜಕಾರಣಿಗಳು, ದ್ವೇಷ ಮಾಡಿ ಸಾಧಿಸಿ ಬಗ್ಗಿಸೋರು ಬೇರೆ, ಪ್ರೀತಿ ಮಾಡಿ ಬಗ್ಗಿಸೋರು ಬೇರೆ. ದಿನಕರ್ ಶೆಟ್ಟಿಯವರು ಜನರನ್ನು ಪ್ರೀತಿ ಮಾಡಿ ಬಗ್ಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇವತ್ತು ಎಲ್ಲ ಜಾತಿಯಲ್ಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ದಿನಕರ್ ಶೆಟ್ಟಿಯವರ ಅಭಿಮಾನಿಗಳಿದ್ದಾರೆ. ಇದು ಆ ಮಟ್ಟಿಗೆ ಆ ಮನುಷ್ಯನ ದೊಡ್ಡ ಸಾಧನೆ. ಕುಮಟಾ ತಾಲೂಕಿನಲ್ಲಿ ಕೂಡ ಅದೇ ರೀತಿ ಸಾಕಷ್ಟು ಕಾಲೇಜ್ ಕಟ್ಟಡಗಳನ್ನು ತಂದಿದ್ದಾರೆ, ಮಿನಿ ವಿಧಾನಸೌಧಗಳು, ಸರ್ಕಾರಿ ಆಫೀಸುಗಳ ಕೆಲಸ, ಆಗಾಗ ಸರ್ಕಾರಿ ಆಫೀಸುಗಳಿಗೆ ಹೋಗಿ ನೋಡ್ತಾರೆ. ಕೋವಿಡ್ ಕಾಲದಲ್ಲಿ ಮನೆಗೆ ರೇಷನನ್ನು ಮುಟ್ಟಿಸ್ತಕ್ಕಂಥ ಕೆಲಸನ ದಿನಕರ್ ಶೆಟ್ಟಿಯವರು ಮಾಡಿದ್ದಾರೆ. ಅವರ ರಾಜಕೀಯಕ್ಕಾಗಿ ಎಲ್ಲ ರಾಜಕಾರಣಿಗಳು ಏನು ಮಾಡ್ತಾರೋ ರಾಜಕೀಯ ಮಾಡ್ತಾರೆ. ಅದರ ಮಾನವೀಯ ಗುಣಗಳು ಇರತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ಅನ್ನೋ ಮಟ್ಟಿಗೆ ನನಗೆ ಆ ಮನುಷ್ಯನ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರ ಮೇಲೆ ಅಭಿಮಾನ ಕೂಡ ಇದೆ. ಆ ದೃಷ್ಟಿಯಿಂದ ನಾನು ಅವ್ರನ್ನ ಮೆಚ್ಕೋತೇನೆ. ಮಿರ್ಜಾನ್ ಮತ್ತು ಹೆಗ್ಗಡೆಯನ್ನು ಸಂಪರ್ಕ ಮಾಡೋದಕ್ಕೆ ಒಂದು 8 ಕಿಲೋಮೀಟರ್ ಅಷ್ಟು ಹತ್ತಿರವಾಗುವ ರೀತಿಯಲ್ಲಿ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಗ್ಗಡೆ ಮತ್ತು ಮಿರ್ಜಾನ್ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದೇನು ಈ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಇದಕ್ಕೂ ಮುಂಚೆ ಮಿರ್ಜಾನ್ ಸಂಪರ್ಕ ಮಾಡಬೇಕು ಅಂತಂದರೆ ಹೆಗ್ಗಡೆ ಜನ 8 ಕಿಲೋಮೀಟ್ರ್ ಸುತ್ತು ಹೊಡೆದು ಕುಮಟಾವನ್ನು ಹೋಗಿ ಕುಮಟಾದ ಮೂಲಕ ಮಿರ್ಜಾನ್ ಹೋಗಬೇಕಿತ್ತು. ಆದರೆ ಇವಾಗ ಹಾಗಿಲ್ಲ, ತೀರಾ ಸನಿಹದಲ್ಲೇ ಮಿರ್ಜಾನ್ ಮತ್ತು ಹೆಗ್ಗಡೆಯನ್ನು ಸಂಪರ್ಕ ಮಾಡಿದೆ ಈ ಸೇತುವೆ. ಆದರೂ ಕೂಡ ಸ್ಥಳೀಯವಾಗಿ ಆಚೆ ಈಚೆ ಇರುವಂಥ ಜನ ದೋಣಿಗಳ ಮೂಲಕ, ನೀವೇನು ನೋಡ್ಬೋದು ಅಲ್ಲಿ ದೋಣಿಗಳು ಹೋಗ್ತಾ ಇದೆ, ದೋಣಿಗಳ ಮೂಲಕ ಮಿರ್ಜಾನನ್ನು ಹೆಗ್ಗಡೆಯವರು ಸಂಪರ್ಕ ಮಾಡ್ತಿದ್ರು. ಹೆಗ್ಗಡೆ ಗ್ರಾಮ ಮತ್ತು ಮಿರ್ಜಾನ್ ಗ್ರಾಮ ಕೂಗಳತೆ ದೂರಕ್ಕೆ. ಈ ಅಘನಾಶಿನಿ ನದಿ ಏನಿದೆಯಲ್ಲ, ಈ ನದಿ ಮಾತ್ರ ಮಧ್ಯೆ ಇರುವಂಥದ್ದು. ಆಚೆ ಮಿರ್ಜಾನ್ ಇದೆ, ಈಚೆ ಹೆಗ್ಗಡೆ ಇದೆ. ಆದರೆ ಈಗ ತೀರಾ ಸನಿಹದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯ ಎಷ್ಟು ಚೆನ್ನಾಗಿ ಶಾಸಕರು ಜನಪರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಈ ಮಿರ್ಜಾನ್ ಸೇತುವೆ ಕೂಡ ಒಂದು ಕಾರಣ ಆಗಿದೆ. ಸರ್, ಈ ಬ್ರಿಡ್ಜ್ ಆದರೆ ನಮಗೆ ಒಳ್ಳೆಯದು. ಯಾಕೆ ಹೇಳಿ, ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಮಿರ್ಜಾನ್ ಆಪ್ಷನ್ ಇದೆ, ಒಂದೇ ಇರೋದು. ಮತ್ತು ನಮಗೆ ಇಲ್ಲೆಲ್ಲ ದೋಣಿಯಿಂದ ಥ್ರೂಯಿಂದ ಬರಬೇಕು, ದೋಣಿ ಥ್ರೂಯಿಂದ ನಮಗೆ ಹೋಗಬೇಕು. ಯಾಕಂದರೆ ದೋಣಿ ಅಂದರೆ ಟೈಮ್ ನಮಗೆ ಸಿಕ್ಕುವುದಿಲ್ಲ. ಯಾಕಂದರೆ ಅರ್ಜೆಂಟ್ ಏನಾದರೂ ಆಯ್ತು ಅಂತೇಳಿದ್ರೆ ನಾವು ಕಾರ್ ಮಾಡಿಕೊಂಡು ಆ ಕಡೆ ರೋಡಿಂದ ಹೋಗಬೇಕು, ಬ್ರಿಡ್ಜ್ ಮೇಲಿಂದ. ಈಗ ಇದು ಆಯ್ತು ಅಂತ ಹೇಳಿದ್ರೆ ನಮಗೆ ಮತ್ತು ಒಳ್ಳೆಯದು. ಯಾಕೆ ಹೇಳಿದ್ರೆ ನಮಗೆ ಪಟ್ನೆಯಿಂದ ಒಂದು 5 ಕಿಲೋಮೀಟ್ರ್ ಹೋಗ್ಬೋದಲ್ಲ ಕುಮಟಾ, 5 ಕಿಲೋಮೀಟ್ರ್ ಮಿರ್ಜಾನ್ ಬರ್ಬೋದು. 5 ಕಿಲೋಮೀಟ್ರ್ ಆಗ್ತದೆ ಕುಮಟಾ ಟು ಮಿರ್ಜಾನು. ಇದ್ರೆ 15 ಕಿಲೋಮೀಟ್ರ್ ಆಗ್ತದೆ, ಸುತ್ತಾಡು ಬರಬೇಕಾಗ್ತದೆ. ನಮ್ಮದು ನಾಗರಾಜ ಅಂತೇಳಿ ಇಲ್ಲಿ ನಾವಿಲ್ಲಿ ಈ ಕಡೆ ರೈತರು. ಮೊದಲೆಲ್ಲ ಇಲ್ಲಿ ಕಗ್ಗನ ಬತ್ತಾಳಿ ಬೆಳೀತಿದ್ರು. ಮೊದಲು ಅಘನಾಶಿನಿ ನದಿ ತುಂಬ ಹರಿದು ಈ ಕಡೆ ಎಲ್ಲ ರೋಡೆಲ್ಲ ಮುಳುಗೋಗ್ತಿತ್ತು. ಇಲ್ಲಿ ಗದ್ದೆ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಇತ್ತು. ಹಿಂದುಗಡೆ ಎಲ್ಲ ಭಾಳ ಸಮಸ್ಯೆ ಇರ್ತಿತ್ತು ನಮಗೆ ಎಲ್ಲ. ಮತ್ತು ಬಾವಿ ನೀರೆಲ್ಲ ಹಾಳಾಗ್ತಿತ್ತು ಉಪ್ಪು ನೀರು ಇದ್ದರೆ. ದಿನಕರ್ ಶೆಟ್ಟರು ಇದು ಮಾಡಿದ್ಮೇಲೆ ಒಂದು ಕಾರಂಡೋಳು ಮಾಡಿಕೊಟ್ರು ನಮಗೆ. ಉಪ್ಪು ನೀರೆಲ್ಲ ಈ ಗದ್ದೆ ಒಳಗೆ ಬರಬಾರ್ದು, ಜಮೀನಿಗೆ ಮತ್ತು ಹಿತ್ಲಕ್ಕೆ, ನಮ್ಮ ತೋಟ ಗಿಡ ಇಲ್ಲೇ ಇದೆ, ತೋಟಕ್ಕೆಲ್ಲ ಬರಬಾರ್ದು ಅಂತೇಳಿ ಅವರೊಂದು ನಮಗೆ ದಿನಕರ್ ಶೆಟ್ಟರು ಒಂದು ಕಾರಂಡ್ ಮಾಡಿಕೊಟ್ಟಿದ್ರು ಇದಕ್ಕೆ. ಮತ್ತು ಈಗೆಲ್ಲ ನಮ್ಮ ರೈತರು ಎಲ್ಲ ನಾವು ಗೆದ್ದೆ ಎಲ್ಲ ಮಾಡ್ಕೊಂಡು ಇದು ಮಾಡ್ತಾಯಿದ್ದೇವೆ. MLA ಫಂಡಿಂದ ಅವರು ಅಥವಾ ಎಲ್ಲಿದೋ ತಂದು ನಾವು ಹೇಳಿದ್ದಕ್ಕೆ ಒಂದು ಮಾಡಿಕೊಟ್ಟಿದ್ದಾರೆ. ನಮಸ್ಕಾರ, ನಾನು ವಿನುತಾ ಹೆಗ್ಡೆ, ವಿಶ್ವವಾಣಿ ಸಿರ್ಸಿಯಿಂದ. ಕುಮಟಾ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರು 3 ಬಾರಿ MLA ಆಗಿ ಆಯ್ಕೆಯಾಗಿ ಜನಪ್ರಿಯ ಶಾಸಕರು ಅಂತ ಹೆಸರು ಮಾಡಿದಂಥವ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ಯೂರ್ ಆಗಿ BJP ಶಾಸಕರು ಅನ್ನುವರು ಇದ್ದಾರೆ ಅಂತಂದರೆ ಅದು ದಿನಕರ್ ಶೆಟ್ಟರು ಅಂತ ಹೇಳುವಂಥದ್ದು ಮಾತಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ.
ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವರು ಇಷ್ಟು ವರ್ಷಗಳ ಕಾಲ ಏನೆಲ್ಲ ಅಭಿವೃದ್ಧಿ ಮಾಡಿದರು, ವಿರೋಧ ಪಕ್ಷದಲ್ಲಿ ಇದ್ದೂ ಕೂಡ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಜನಪ್ರಿಯರಾಗಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಎಷ್ಟನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡು ಅನುದಾನ ತಂದಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಿದ್ದಾರೆ. ನಾವು ಕೇಳ್ತಿದ್ದೀವಿ, ಬನ್ನಿ. ನಮಸ್ತೆ ಶೆಟ್ರು. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. 2008ರಿಂದ ಪ್ರಥಮ ಬಾರಿಗೆ ಶಾಸಕನಾಗಿ JDS ಇಂದ ಶಾಸಕನಾಗಿದೆ. ಆ ಸಂದರ್ಭದಲ್ಲಿ ಆದರೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ನನಗೆ ಕೊಟ್ಟಿದ್ದಾರೆ. ಹೀಗಾಗಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಾನು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂತ ಹೇಳಿದರೆ, ಕುಮಟಾದ PU ಕಾಲೇಜಿಗೆ ಸ್ಥಳ ಇರಲಿಲ್ಲ. ಸ್ಥಳ ಅರಣ್ಯ ಇಲಾಖೆಯಿಂದ ತಗೊಂಡು ಇವತ್ತು ಹೆಮ್ಮರವಾಗಿ PU ಕಾಲೇಜು ಪ್ರಾರಂಭ ಆಗಿದೆ. ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದಂಥ ಒಂದು ಕಾಲೇಜ್ ಇದ್ದರೆ ಅದು ಕುಮಟಾದ PU ಕಾಲೇಜು. ಸುಮಾರು 2,000 ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದರೆ, ಗುಣಮಟ್ಟದ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಆ ಕಾಲೇಜಿಗೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ರಿಂದ ಇವತ್ತು ಇಡೀ ಜಿಲ್ಲೆಯಲ್ಲೇ ನಮ್ಮ ಕಾಲೇಜು ಹೆಸರುವಾಸಿಯಾಗಿದೆ. ಹಾಗೆ ಹೊನ್ನಾವರದಲ್ಲಿ ಸಹ ಡಿಗ್ರಿ ಕಾಲೇಜಿಗೆ ಸ್ಥಳ ಅಭಾವ ಇತ್ತು. ಅರಣ್ಯ ಇಲಾಖೆಯಿಂದ ಅಲ್ಲೂ ಸಹ ಜಾಗ ತೊಗೊಂಡು ಆವಾಗಲೇ 2008ರಲ್ಲಿ ಇವತ್ತು ಉತ್ತಮವಾದಂಥ ಕಟ್ಟಡವನ್ನು ಕಟ್ಸ್ಕೊಟ್ಟಿದ್ದೀನಿ. ಅಲ್ಲೂ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಆಮೇಲೆ ಹೊನ್ನಾವರದಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ 2018ರಲ್ಲಿ ಗೆದ್ದ ನಂತರ 1,800 ಕೋಟಿಯಷ್ಟು ಹಣ ನನ್ನ ಕ್ಷೇತ್ರಕ್ಕೆ ಹರಿದು ಬರುವಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು. ಹೀಗಾಗಿ ಅತಿ ಹೆಚ್ಚು ಅನುದಾನವನ್ನು ತಂದು ಹೊನ್ನಾವರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಕುಮಟಾದಿಂದ ಮರಕಲ್ದಿಂದ ಹೊನ್ನಾವರಕ್ಕೆ ಕುಡಿಯುವ ನೀರು ಹೋಗಬೇಕಾಗಿತ್ತು. ಅದನ್ನು ತಪ್ಪಿಸಿ ಅಲ್ಲೇ ಸುಮಾರು 40 ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಬಹಳ ಬೃಹತ್ ಇದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಹೊಸದಾಗಿ ಬಸ್ ಸ್ಟ್ಯಾಂಡ್ ಬೇಕಿತ್ತು, ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಸಿದ್ದೇನೆ. ಮಿನಿ ವಿಧಾನಸೌಧ ಅರ್ಧಕ್ಕೆ ನಿಂತಿತ್ತು. ಆ ಸಂದರ್ಭದಲ್ಲಿ 1.5 ಕೋಟಿ ತಂದು ಮಿನಿ ವಿಧಾನಸೌಧವನ್ನು ಪೂರ್ತಿಗೊಳಿಸುವಂಥ ಕೆಲಸ ಮಾಡಿದ್ದೇನೆ. ವಿಶೇಷವಾಗಿ ಆಸ್ಪತ್ರೆಗಳಿಗೆ ಆರೋಗ್ಯ ಇದರ ಬಗ್ಗೆ ಹೊನ್ನಾವರದಲ್ಲೂ ನನ್ನ ಕ್ಷೇತ್ರದಲ್ಲೇ ಇದೆ ಅದು. ಹೀಗಾಗಿ ಅಲ್ಲಿ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡಿದ್ದೇನೆ. ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಪುಕ್ಕಟೆಯಾಗಿ ಸರ್ಕಾರದಿಂದ ವ್ಯಾಕ್ಸಿನ್ ತಂದು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ 108 2 ವಾಹನಗಳನ್ನು, ಒಂದು ಹೊನ್ನಾವರ ಕೊಟ್ಟಿದ್ದೇನೆ, ಒಂದು ಕುಮಟಾ ಕೊಟ್ಟಿದ್ದೇನೆ. ಕುಮಟಾದಲ್ಲೂ ಮಿನಿ ವಿಧಾನಸೌಧ ಇಡೀ ಕರ್ನಾಟಕ ರಾಜ್ಯದಲ್ಲಿ 3ನೇ ಮಿನಿ ವಿಧಾನಸೌಧ ಆಡಳಿತ ಸೌಧ ಅನ್ನುವಂಥದ್ದು ಅದಿದ್ದರೆ ಅದು ಕುಮಟಾದ್ದು. 16 ಕೋಟಿ, ಬೇರೆ ಎಲ್ಲ ಕಡೆ 10 ಕೋಟಿ 11 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ 16 ಕೋಟಿ ತಂದು ಉತ್ತಮವಾದಂಥ ಮಿನಿ ವಿಧಾನಸೌಧ ಆಡಳಿತ ಸೌಧ ಮಾಡಿದ್ದೇನೆ. ಬೇಕಾದಷ್ಟು ಹಾಸ್ಟೆಲ್ಗಳು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಗೋಕರ್ಣದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ. ಕುಮಟಾದಲ್ಲೂ ಸರ್ಕಾರಿ ಆಸ್ಪತ್ರೆ ಭಾಳ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಅದರ ನಂತರ ಟ್ರಾಮಾ ಸೆಂಟರ್ ಮಾಡಿದ್ದೇನೆ. 2,80,00,000 ರೂಪಾಯಿಯನ್ನು ನಮ್ಮ BL ಸಂಸ್ಥೆಯಿಂದ ತೊಗೊಂಡು ಬಂದು ಇನ್ನೊಂದು ತಿಂಗಳಲ್ಲಿ ಅದರ ಉದ್ಘಾಟನೆ ಆಗ್ತದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಟ್ರಾಮಾ ಸೆಂಟರ್ ಇಲ್ಲ. ಅಂಥದ್ದನ್ನು ನಾನು ಕುಮಟಾದಲ್ಲಿ ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಆಗ್ತದೆ. ಬೇಕಾದಷ್ಟು ವೈದ್ಯರ ಕೊರತೆ ಇತ್ತು, ಅದನ್ನು ನಿಭಾಯಿಸಿದ್ದೇನೆ. ಡಿಗ್ರಿ ಕಾಲೇಜ್ ಕುಮಟಾದಲ್ಲಿ, ವಸತಿ ಶಾಲೆಗಳು ಬೇಕಾದಷ್ಟು, ಗೋಕರ್ಣದ ರಸ್ತೆ ಇರ್ಬೋದು, ಆಮೇಲೆ ಸೇತುವೆ ಹೆಗಡೆಯಿಂದ ಮಿರ್ಜಾನ್ ಹೋಗ್ತದೆ, ಅದು ಗೋಕರ್ಣಕ್ಕೆ ಮತ್ತು ಅಂಕೋಲಾ ಕಾರವಾರ ಹೋಗಲಿಕ್ಕೆ. ಕುಮಟಾದಿಂದ ಈ ಕಡೆ ದೇವಿಗೆ ಮೇಲಿಂದ ಹೋದರೆ ಸುಮಾರು 6 ಕಿಲೋಮೀಟ್ರ್ ಕಡಿಮೆ ಈಗ ಜಾಸ್ತಿ ಆಗ್ತಿತ್ತು. ಹಿಂಗೆ ಹೆಗಡೆ ಮೇಲಿಂದ ಹೋದರೆ 6 ಕಿಲೋಮೀಟ್ರ್ ಜನರಿಗೆ ಕಡಿಮೆ ಆಗುವಂಥದ್ರ ಬಗ್ಗೆ. ಹೀಗೆ ಸಾಕಷ್ಟು ಸೇತುವೆಗಳು. ನಮ್ಮ ಬಡಾಳದಲ್ಲಿ ಒಂದು ತೂಗು ಸೇತುವೆ ಇತ್ತು. ತೂಗು ಸೇತುವೆ 2020ರಲ್ಲಿ ಮುರಿದೋಯ್ತದು. ಮುರಿದು ಹೋದ ನಂತರ ಯಡಿಯೂರಪ್ಪನವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬರೀ 6 ತಿಂಗಳಲ್ಲಿ ಪಕ್ಕದಲ್ಲೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ರಸ್ತೆ ಮಾಡಿದ್ದೇನೆ. ಸರ್ಕಾರಿ ಆಸ್ಪತ್ರೆಗಳು, ಆರೋಗ್ಯದ ಬಗ್ಗೆ, ಎಲ್ಲ ಕಡೆ ಶಿಕ್ಷಣದ ಬಗ್ಗೆ, ಹೀಗೆ ನನ್ನ ಕ್ಷೇತ್ರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದಿದೆ ಅನ್ನುವಂಥದ್ದನ್ನು ಬಹುಶಃ ತಾವು ಅದನ್ನು
ನೋಡಿದರೆ ಅದು ತಮಗೂ ಮನವರಿಕೆ ಆಗ್ಬೋದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ನಮ್ಮದೇ ಇದೇ ಸರ್ಕಾರ ಅಂತ ಅಂದವಾಗ MLAಗಳಿಗೆ ಕೆಲಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅನುದಾನ ತರುವಂಥದ್ದು ಕೂಡ ದೊಡ್ಡ ವಿಷಯ ಅಲ್ಲ. ಆದರೆ ವಿರೋಧ ಪಕ್ಷದಲ್ಲಿ ಇದ್ದು ಬಿಟ್ಟು ಇಷ್ಟೊಂದು ಕೆಲಸ ಮಾಡ್ತಿರೋ ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಪಕ್ಷಲ್ಲೇ ಇರೋದು, ಮತ್ತು ನಡೆ ಮತ್ತು ಬದಲಾವಣೆ ಏನಿಲ್ಲ. BJPನೇ. ಯಾಕೆಂದರೆ ಮೋದಿಯವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ದೇಶ ಇವತ್ತು ಕೊಂಡಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅವರು ಹಿಂದುತ್ವದ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಪ್ರತಿ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು, ವಿಶೇಷವಾಗಿ ಹೇಳಬೇಕಂದ್ರೆ ಕಾಶ್ಮೀರದಲ್ಲಿ 370 ಕಲಂ ಏನು ತಂದು ಅಲ್ಲೂ ಸಹ ನಮ್ಮ ದೇಶದ ಬಾವುಟವನ್ನು ಹಾರಿಸುವಂಥ ಕೆಲಸ ಮಾಡೋದಿದ್ರೆ ಮೋದಿಯವರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಂಥದ್ದು, ಹೀಗೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದು. ಮೊನ್ನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಅದನ್ನು ಮಾಡಿ ಪಾಕಿಸ್ತಾನಿಗೆ ಬುದ್ಧಿ ಕಲಿಸಿದಂಥದ್ದು, ಇದೆಲ್ಲ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ಮೋದಿಯವರಿಂದ ಆಗಿದ್ದರಿಂದ ಮೋದಿಯವರ ಪರವಾಗೇ ಇರುವಂಥದ್ದು, BJP ಪರವಾಗಿ ಇರುವಂಥದ್ದು. ಸರ್ಕಾರ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಜನರಿಗೆ ಬಹಳ ದೊಡ್ಡ ಆಸೆ ಇತ್ತು, ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ಬೋದು ಅಂತ. ಆದರೆ ಇವತ್ತದು ನಿರಾಸೆ ಆಗಿದೆ. ಕಾರಣ ಅಂತ ಹೇಳಿದ್ರೆ ಇವತ್ತು ನನ್ನ 2 ತಾಲೂಕು ಕುಮಟಾ ಮತ್ತು ಹೊನ್ನಾವರ ತಾಲೂಕಿಗೆ ಪುರಸಭೆಗೆ ಮತ್ತು ಪಟ್ಟಣ ಪಂಚಾಯತಿಗೆ ಇಲ್ಲಿ ತನಕ 10 ಲಕ್ಷ ರೂಪಾಯಿನೂ 2.5 ವರ್ಷದ ಅವಧಿಯಲ್ಲಿ ಕೊಟ್ಟಿಲ್ಲ. ಹೀಗಾಗಿ ಬಹಳ ಕಷ್ಟದಲ್ಲಿ ನಾವೆಲ್ಲ ಇದ್ದೇವೆ. ಯಾವುದೇ ಅಭಿವೃದ್ಧಿ ಆಗ್ತಾಯಿಲ್ಲ. ನಮ್ಮೂರಿನ ನನ್ನ ಕ್ಷೇತ್ರದ 2 ಕೋಟಿ ಸುಮಾರು ಖರ್ಚು ಮಾಡಿ ನಾವು ಒಂದು ಹಾಸ್ಟೆಲ್ ಕಟ್ಟಿದ್ವಿ. ಬರೀ 7 ಲಕ್ಷ ರೂಪಾಯಿ ಹೆಸ್ಕಾಮ್ಗೆ ತುಂಬಬೇಕು ಅವರು ಕರೆಂಟ್ ಕನೆಕ್ಷನಿಗೆ. ಆ ಕನೆಕ್ಷನ್ ತಗೊಳ್ಳಿಕ್ಕೆ ಇವತ್ತು ಅವ್ರ ಹತ್ರ 1 ರಿಂದ 1.5 ತಿಂಗಳಾಯಿತು, ದುಡ್ಡು ಇಲ್ಲ. ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ರು 2.5 ವರ್ಷದಿಂದ ನಮ್ಗೆ ಏನೂ ಕೊಟ್ಟಿರಲಿಲ್ಲ. 1.5 ತಿಂಗಳಿಂದ ಹೋಗಿ ರಿಕ್ವೆಸ್ಟ್ ಮಾಡಿದೆ, 50 ಲಕ್ಷ ರೂಪಾಯಿ ಮಂಜೂರಿ ಮಾಡಿದ್ದಾರೆ, ಆದರೆ ಹಣ ಕೊಟ್ಟಿಲ್ಲ ಇನ್ನೂ ತನಕ. ಪರಿಸ್ಥಿತಿ ಹೇಗಿದೆ ನೋಡಿ. 2 ತಿಂಗಳ ಮೇಲಾಯ್ತು. ಅವ್ರಿಗೆ ಹೇಳಿದೆ, ನೀವು 1 ರೂಪಾಯಿನೂ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯಿಂದ ನೀವು ಮತ್ತು ನಿಮ್ಮ ತಂದೆಯವರು ಪರಿಷತ್ತಿಗೆ 3 ಬಾರಿ ಆಯ್ಕೆ ಹಾಕ್ಕೊಂಡು ಹೋಗಿದ್ದೀರಿ. ನಮ್ಮ ಜಿಲ್ಲೆಯಿಂದ ಪ್ರವಾಸೋದ್ಯಮ ಬೇಕಾದಷ್ಟು ಅವಕಾಶ ಇದೆ, ವಿಪುಲವಾದಂಥ ಅವಕಾಶ ಇದೆ ನಮ್ಮ ಜಿಲ್ಲೆಯಲ್ಲಿ. ಒಂದು ದಿನವೂ ಬರಲಿಲ್ಲ ಅವ್ರು ನಮ್ಮ ಕ್ಷೇತ್ರ ನೋಡಲಿಕ್ಕೆ, ನಮ್ಮ ಜಿಲ್ಲೆಗೆ ಕಾಲಿಟ್ಟಿಲ್ಲ ಅವರು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಜನ ಆಸೆ ಇಟ್ಕೊಂಡಿದ್ರು ಇವತ್ತೆಲ್ಲ ನಿರಾಸೆ ಆಗಿದೆ. ಕೇವಲ ಅವರು ಗ್ಯಾರಂಟಿ ಮೇಲೆ ಅಷ್ಟೇ ಬದುಕಿದ್ದಾರೆ. ಆ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ. ನಾವಂತೂ ವಿರೋಧ ಪಕ್ಷದಲ್ಲಿದ್ದೇವೆ. ಪ್ರಾಮಾಣಿಕವಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ನಮ್ಮ ಪಕ್ಷದ ಎಲ್ಲ ನಾಯಕರು ಪ್ರಾಮಾಣಿಕವಾಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೋರಾಟವನ್ನು ಮಾಡ್ತವೆ. ಎಲ್ಲ ಸಾಕಾಗೋದಿಲ್ಲ ಅವರಿಗೆ. ಎಂಥದೇ ಗ್ಯಾರಂಟಿ ಕೊಟ್ಟರು ಸಹ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಾರಿ ಚುನಾವಣೆ ಹತ್ತಿರ ಬಂದಾವಾಗ ಮಾತ್ರ ಅವರು ಅದನ್ನು ಕೊಡ್ತಾರೆ, ಬಿಟ್ಟರೆ ಉಳಿದ ಟೈಮ್ನಲ್ಲಿ ಕೊಡೋದೇ ಇಲ್ಲ. ಇನ್ನು ಚುನಾವಣೆ ಬಂದಾವಾಗ ಗೆಲ್ಲಬೇಕು. ಏನು ಕಳೆದ ಬಾರಿ 3 ಉಪಚುನಾವಣೆ ನಡೀತು, ಆ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ 3 ತಿಂಗಳದ್ದು ಒಂದೇ ಸಾರಿ ಹಾಕಿದ್ರು 6,000 ರೂಪಾಯಿ ಹೆಣ್ಮಕ್ಳಿಗೆ. ಅದರಿಂದ ಅವರಿಗೆ ಅನುಕೂಲ ಆಯ್ತದೆ. 3 ಕ್ಷೇತ್ರದಲ್ಲಿ ಗೆಲ್ಲದಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆಗಿತ್ತು ಅವರಿಗೆ. ಈ ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ಗ್ಯಾರಂಟಿ ಏನು? ಪ್ರಾಮಾಣಿಕತೆ ಗ್ಯಾರಂಟಿ ನನ್ನ ಬಗ್ಗೆ ಜನರಿಗೆ. ಇನ್ನೊಂದು ಏನಂತ ಹೇಳಿದರೆ, ಸಾಕಷ್ಟು ನಾನು ಒಂದು ಸಾರಿ ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದೆ ಭೇಟಿಯಾಗಲಿಕ್ಕೆ, ಎಲ್ಲ ಡಾಕ್ಟರ್ಸ್ ಮೀಟಿಂಗ್ನಲ್ಲಿ. ಅವ್ರು ಹೇಳಿದ್ರು, ದಿನಕರ್ ಶೆಟ್ಟಿ ಅವರೇ, ನೀವು ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಕಳೆದ ಬಾರಿ ನೀವು ಶಾಸಕರಾಗಿ ಗುಂಡಾಗಿರಿ ಇಲ್ಲದೇ ಇದ್ದಂಗೆ ನೋಡ್ಕೊಂಡಿದ್ದೀರಿ, ಅದನ್ನು ನೀವು ಮುಂದುವರಿಸಿ ಸಾಕು, ಮತ್ತು ನಮ್ಗೆ ಏನು ಕೊಡೋದು ಬೇಡ ಅನ್ನುವಂಥದ್ದನ್ನು ಡಾಕ್ಟರ್ಸ್ ಒಂದು 10-15 ಡಾಕ್ಟರ್ಸು ಸಭೆಯಲ್ಲಿ ವ್ಯಕ್ತಪಡಿಸಿದಂಥ ಒಂದು ವಿಷಯ ಇತ್ತು. ಹಾಗಾಗಿ ಇವತ್ತು ಎಲ್ಲೂ ನೀವು ನೋಡ್ರಿ, ನಮ್ಮದು ಕ್ಷೇತ್ರದಲ್ಲಿ ಯಾರಿಗೂ ಹೊಡೆದ್ರು ಬಡಿದ್ರು ಗುಂಡಗಿರಿ ಅನ್ನುವಂಥದ್ದೇ ಇಲ್ಲ. ಹಿಂದೆ ನಾನು ಫಸ್ಟ್ ಟೈಮ್ MLA ಆದ ನಂತರ 2ನೇ ಬಾರಿ MLA ಆಗೋಕ್ಕಿಂತ ಪೂರ್ವದಲ್ಲಿ ನನ್ನ ಮನೆಗೆ ಬಂದಿದ್ದರು ಗುಂಡಗಳು. ಸುಮಾರು ಒಂದು 200-300 ಜನ ಬಂದಿದ್ದರು. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ಯಾರ ಮನೆಗೆ ಯಾರೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಯ ಅನ್ನುವಂಥದ್ದನ್ನು ನಾನು ಇಡಿಸಿದ್ದೇನೆ ಆ ಗುಂಡಗಳಿಗೆ. ಅದು ಪ್ರಾಮುಖ್ಯವಾದಂಥದ್ದು. ಜನರಿಗೆ ಅದು ಬೇಕಾಗಿದೆ. ಇವತ್ತು ರಸ್ತೆ ಮಾಡಿದ್ದೇನೆ, ಕುಡಿಯುವ ನೀರು ಕೊಡಿಸಿದ್ದೇನೆ, ಶಾಲೆ ಮಾಡಿದ್ದೇನೆ, ಆಸ್ಪತ್ರೆ ಮಾಡಿದ್ದೇನೆ, ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಯಾರೂ ಏನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವಿರೋಧಿಗಳಿಗೆ ಇವತ್ತು ಏನೋ ಅವಕಾಶನೇ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ.
ಜನಪ್ರಿಯತೆಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಎಲ್ಲವನ್ನೂ ಚೆನ್ನಾಗಿ ಇಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ದಿನಕರ್ ಶೆಟ್ಟಿ ಅವರು ಎಲ್ಲರಿಗೂ ಕೂಡ ಜನಪ್ರಿಯ ಮಾದರಿ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ಅವ್ರ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಇವರ ಪ್ರಕಾರ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಇವರ ಅಭಿಮಾನಿಗಳು ಅಥವಾ ಏನು ಒಂದು ವೋಟರ್ಸ್ ಇರ್ಬೋದು, ಎಲ್ಲ ಜನ ಇರ್ಬೋದು, ವಿದ್ಯಾರ್ಥಿಗಳು ಮುಂದೆ ವೋಟ್ ಮಾಡುವಂಥವ್ರು ಇರ್ಬೋದು, ಎಲ್ಲರೂ ಕೂಡ ಇವರ ಅಭಿವೃದ್ಧಿ ಕೆಲಸ, ಸಾಮಾಜಿಕ ಕೆಲಸ ಎಲ್ಲವನ್ನು ನೋಡಿ ಮತ್ತೆ ಆಯ್ಕೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ದಿನಕರ್ ಶೆಟ್ಟಿ ಅವರು ಹೊಂದಿದ್ದಾರೆ. ಈಗಾಗಲೇ ನೀವು ಹೊನ್ನಾವರ ಮತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಅಭಿಪ್ರಾಯವನ್ನು, ಅವರ ಅಂತರಾಳದ ಮಾತನ್ನು ನೀವು ಕೇಳಿದ್ದೀರಿ. ಎಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನು ದಿನಕರ್ ಶೆಟ್ಟಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಿದ್ದೀವಿ. ಇನ್ನಷ್ಟು ಹೆಚ್ಚಿನ ವೈವಿಧ್ಯಮಯ ವಿಶೇಷ ಸುದ್ದಿಗಾಗಿ ನೀವು ವಿಶ್ವವಾಣಿ ಟಿವಿಯನ್ನು ನಿರಂತರವಾಗಿ ನೋಡ್ತಾ ಇರಿ.